ಡಿ ಬಾಸ್ ಡೆವಿಲ್ ಸಿನಿಮಾ ಹೇಗಿದೆ ಗೊತ್ತಾ? ಸಿನಿಮಾ ಹೇಗಿದ್ರೇನ್ರಿ, ಅಭಿಮಾನಿಗಳ ಎಂಟರ್ಟೈನ್ಮೆಂಟ್ ಹೇಗಿದೆ ಅನ್ನೋದನ್ನ ನೋಡಬೇಕು ಫಸ್ಟು, ಆಮೇಲೆ ಸಿನಿಮಾ ಹೇಗಿದೆ ಅನ್ನೋದು ನೆಕ್ಸ್ಟು. ಇಲ್ಲಿ ನೋಡಿ, ಇಲ್ಲಿ ಸಿದ್ದೇಶ್ವರ ಥಿಯೇಟ್ರಲ್ಲಿ ಡಿ ಬಾಸ್ ಕಟೌಟು, ಜನಸಾಗರ, ಫ್ಯಾನ್ಸು, ಆರ್ಭಟಗಳನ್ನ ಒಂದ್ಸತಿ ನೋಡಿ. ಇದನ್ನ ನೋಡ್ತಾ ಇದ್ರೆ ಏನು ಅನಿಸುತ್ತೆ ಗೊತ್ತಾ? ಏನು ಅನಿಸುತ್ತೆ ನಿಮಗೆ? ಏನು ಅನ್ಸೋದೇನ್ರಿ? ಈ ಹಾಳಾದ ಕನ್ನಡ ಇಂಡಸ್ಟ್ರಿಯ ಮೀಡಿಯಾಗಳೆಲ್ಲ ಡಿ ಬಾಸ್ನ ಎತ್ಕಟ್ಟಿ ಸೋಲಿಸ್ಬೇಕು ಅಂತ ನಗರಾಡ್ತಾ ಕೂತಿದ್ದಾವೆ. ಆದರೆ ನಾನು ಹೇಳೋದು, ಕನ್ನಡ ಇಂಡಸ್ಟ್ರಿ ಎಂಬ ಡಿ ಬಾಸ್ ಒಬ್ಬರೇ ಅಲ್ಲ, ಎಲ್ಲ ಹೀರೋಗಳು ಒಂದೇ ಅನ್ನೋ ರೀತಿ ಎಲ್ಲರನ್ನೂ ತೋರಿಸ್ಬೇಕು. ಕಾರಣ ಏನು? ಇಂಡಸ್ಟ್ರಿಯಲ್ಲಿ ಯಾರು ಗೆದ್ರೂ, ಯಾರು ಸಿನಿಮಾ ಓಡಿದ್ರೂ ಅದು ನಮ್ಮ ಸ್ಯಾಂಡಲ್ವುಡ್ಗೆ ಹೆಮ್ಮೆ ವಿಚಾರ ಅನ್ನೋದು. ಇದನ್ನೆಲ್ಲ ಬಿಟ್ಟು ನೋಡಿ, ಇಲ್ಲಿ ಈ ಜನಸಾಗರ ನೋಡ್ತಾ ಇದ್ರೆ ಜಾತ್ರೆ ಇದ್ದಂಗಿದೆ. ಲೈಟಿಂಗ್ಸ್ ಏನು, ಆ ಕಟೌಟ್ಗಳೇನು, ಆ ಡ್ಯಾನ್ಸ್ ಏನು, ಆ ಕ್ರೌಡ್ ಏನು, ಎರಡೆರಡು ಕಣ್ಣು ಸಾಲದು ನೋಡೋದಕ್ಕೆ. ಇಷ್ಟೆಲ್ಲ ಇದ್ರೂ ಈ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ರೇಂಜಿಗೆ ಬೆಳೀತಾ ಇದ್ದರೆ, ಈ ಹಾಳಾದ ಮೀಡಿಯಾಗಳೆಲ್ಲ ಸೇರಿಕೊಂಡು ಅವ್ರನ್ನ ತುಳಿಬೇಕು ಅಂತ ಡಿಸೈಡ್ ಮಾಡಿದ್ದೀರಿ. ಏನು ತುಳಿತೀರಿ? ನೀವು ಎಷ್ಟೇ ತೋರಿಸ್ಲಿಲ್ಲ ಅಂತ ಅಂದರೂ ನೋಡಿ, ತೆಲುಗು ಇಂಡಸ್ಟ್ರಿಲಿ ದರ್ಶನ್ ಬಗ್ಗೆ ಯೂಟ್ಯೂಬ್ ಮಾಡ್ತಾರೆ. ಫ್ಯಾನ್ಸ್ಗೆ ಏನು ಬೇಕು? ಸಿನಿಮಾ ಹೇಗಿದ್ರೇನ್ರಿ ಫ್ಯಾನ್ಸ್ಗೆ? ಅವ್ರ ಕದರ್ ನೋಡ್ರಿ ದರ್ಶನ್ದು. 20 ವರ್ಷ ಬ್ಯಾಕ್ ಹೋಗಿದ್ದಾರೆ. ಆ ಹ್ಯಾಂಡ್ಸಮ್ ಏನು, ಆ ಲುಕ್ ಏನು, ಆ ಹೀರೋಯಿಸಮ್ ಏನು, ಪೊರ್ಕಿ, ಗಜ, ಸಾರಥಿ ಇವೆಲ್ಲದಕ್ಕಿಂತ ಒಂದು ಸ್ಟೆಪ್ಪು ಮೇಲೆ ಅನ್ನಂಗೆ ಸ್ಟೈಲಿಶ್ ಸ್ಟಾರ್ ಥರ ಕಾಣ್ತಾ ಇದ್ದಾರೆ. ಫ್ಯಾನ್ಸ್ಗೆ ಇನ್ನೇನು ಬೇಕು ಹೇಳಿ? ಇದಕ್ಕಿಂತ ಇಷ್ಟಿದ್ರೆ ಸಾಕಲ್ವ ಫ್ಯಾನ್ಸ್ಗೆ? ಅದ್ದೂರಿ. ಇನ್ನು ಥಿಯೇಟ್ರ್ ಕಲೆಕ್ಷನ್ ಬಗ್ಗೆ ಮಾತೇ ಆಡೋಂಗಿಲ್ಲ. ಧೂಳ್ ಧಮಾಕ ಬಾಕ್ಸ್ ಆಫೀಸು ಸುಲ್ತಾನ, ಇಷ್ಟರ ಮಟ್ಟಿಗೆ ಕಲೆಕ್ಷನ್ ನಡೀತಾ ಇದೆ. ಇಲ್ಲ, ಇನ್ನೊಬ್ಬ ತುಕಾಲಿ ಸ್ಯಾಂಡಲ್ವುಡ್ನ ಹಾಳು ಮಾಡೋಕ್ಕೆ HD ಸಿನಿಮಾನೇ ಬಿಟ್ಟಾನೆ ಅಂತ ಹೊಟ್ಟೆ ಉರ್ಕೊಳ್ಳೋದ ರೀ? ಒಂದನ್ನು ತಿಳ್ಕೊಳ್ರಿ, ನೋಡ್ರಿ, ಅದು HD ಕ್ಲಿಯರಿಟಿ ಡೆವಿಲ್ ಸಿನಿಮಾನೇ ಬಿಟ್ಟಿದ್ದಾರೆ. ಆದರೂ ಅಭಿಮಾನಿಗಳು ಬಂದು ಥಿಯೇಟರ್ ಹತ್ರ ದರ್ಶನ್ಗೋಸ್ಕರ ಸಿನಿಮಾ ನೋಡ್ತಾ ಇದ್ದಾರೆ ಅಂದರೆ ಅವ್ರ ಅಭಿಮಾನ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನಾನು ಇದನ್ನು ಎಂತಕ್ಕೆ ರೆಕಾರ್ಡ್ ಮಾಡಿದ್ದೀನಿ ಅಂತ ಅಂದರೆ, ಎಷ್ಟು ಜನ ತುಳಿಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಆದರೆ ಫ್ಯಾನ್ಸ್ಗಳು ಕೈ ಹಿಡಿದ್ರೆ, ಆ ಭಗವಂತ ಕೈ ಹಿಡಿದ್ರೆ ಯಾರು ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತೋರಿಸೋದಕ್ಕೋಸ್ಕರನೇ ರೆಕಾರ್ಡ್ ಮಾಡಿದ್ದೀನಿ. ಆಯಿತಾ? ಡಿ ಬಾಸ್ ಅಭಿಮಾನಿಗಳು, ನಮ್ಮ ಕನ್ನಡ ಇಂಡಸ್ಟ್ರಿ ಅಭಿಮಾನಿಗಳು, ದಯಮಾಡಿ ಥಿಯೇಟರ್ಲೇ ಸಿನಿಮಾ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಕ್ಲಿಯರೇ.